ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದಿನ ಸಚೇತನ ಕಾರ್ಯಕ್ರಮದಲ್ಲಿ ಇದ್ದ ವಿಷಯ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜೀವನ ಚರಿತ್ರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಕನ್ನಡ ಸಣ್ಣ ಕಥೆಗಳ ಜನಕ ಎಂದು ಕರೆಯುತ್ತಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಾಹಿತ್ಯದಲ್ಲಿ ಕಥೆ ಪರಂಪರೆ ದೃಢವಾದ ಅಡಿಪಾಯವನ್ನು ಹೊಂದಿದೆ. ಕಥೆಗಳು ಮನರಂಜನೆ ಅಷ್ಟೇ ಅಲ್ಲ, ಜೀವನದ ಕನ್ನಡಿಯನ್ನಾಗಿ ರೂಪಿಸಿದ ಮಹಾನ್ ವ್ಯಕ್ತಿಯಲ್ಲಿ ಒಬ್ಬರಾಗಿದ್ದಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜೀವನ ಮತ್ತು ವಿದ್ಯಾಭ್ಯಾಸ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 20ನೇ ಶತಮಾನದ ಆರಂಭದಲ್ಲಿ ಜನಿಸಿದರು. ಇವರು ಸಂಸ್ಕೃತ, ಇಂಗ್ಲಿಷ್ ಮತ್ತು ಕನ್ನಡದ ಸಾಹಿತ್ಯದ ಪಾಂಡಿತ್ಯ ಪಡೆದಿದ್ದರು. ಇವರು ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವವನ್ನು ಭಾರತೀಯ ಜೀವನದಲ್ಲಿ ನೆಲೆಯಲ್ಲಿ ರೂಪಾಂತರಿಸುವ ಅಪರೂಪ ಸಾಮರ್ಥ್ಯ ಅವರಿಗಿತ್ತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ವೃತ್ತಿ ಜೀವನ. ಅವರು ಶಿಕ್ಷಕರಾಗಿ ಮತ್ತು ಸಾಹಿತ್ಯಕಾರರಾಗಿ ಕೆಲಸ ಮಾಡಿದವರು. ಮಾನವ ಮನಸ್ಸಿನ ಒಳಹೊರೆಯನ್ನು ಆಳವಾಗಿ ಅರಿತುಕೊಂಡಿದ್ದರಿಂದ ಅವರ ಕಥೆಗಳು ಸಹಜವಾಗಿ ಮನಸ್ಸಿಗೆ ಮುಟ್ಟುತ್ತವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಾಹಿತ್ಯ ಮತ್ತು ಸೇವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡದಲ್ಲಿ ಸರಳ ಭಾಷೆಯ ಸಂಕ್ಷಿಪ್ತ, ತೀವ್ರ ಮತ್ತು ಸಾಮಾಜಿಕ ಅರ್ಥ ಇವುಗಳೊಂದಿಗೆ ಸಣ್ಣ ಕಥೆಯನ್ನು ಸ್ಥಾಪಿಸಿದರು. ಒಂದು ಕಥೆ ಪಾಠವಾಗಬೇಕು, ಆದರೆ ಉಪದೇಶವಾಗಬಾರದು ಎಂಬ ತತ್ವಗಳನ್ನು ಅವರ ಕಥೆಗಳು ಅನುಸರಿಸುತ್ತವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಥೆಗಳ ವಿಶೇಷತೆ. ಸಾಮಾನ್ಯ ಮನುಷ್ಯರ ಜೀವನ, ಮಾಧ್ಯಮ ವರ್ಗದ ಸಂಕಟ, ಮೌಲ್ಯಗಳ ಸಂಘರ್ಷ, ತಪ್ಪು, ಪಶ್ಚಾತ್ತಾಪ ಮತ್ತು ಆತ್ಮ ಅವಲೋಕನಗಳು ಇವರ ಕಥೆಗಳನ್ನು ಓದುಗವರನ್ನು ನಾವು ಎಲ್ಲಿ ತಪ್ಪು ಮಾಡುತ್ತೇವೆ ಎಂದು ಯೋಚಿಸುವಂತೆ ಮಾಡುತ್ತವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಸಣ್ಣ ಕಥೆಗಳ ಜನಕ ಎಂಬ ಹೆಸರು ಯಾಕೆಂದರೆ ಅವರು ಕಥೆಗೆ ಹೊಸ ರೂಪ ತಂದುಕೊಟ್ಟರು. ಕಥೆಯಲ್ಲಿ ಅರ್ಥಗರ್ಭಿತ ಅಂತ್ಯ ತಂದುಕೊಟ್ಟರು. ನಮ್ಮ ಜೀವನದಲ್ಲಿ ವಾಸ್ತವವನ್ನು ಕಥೆಯ ಹೃದಯವನ್ನಾಗಿ ಮಾಡಿಕೊಂಡರು. ಆ ಕಾರಣದಿಂದ ಅವರನ್ನು ಸಣ್ಣ ಕಥೆಯ ಜನಕ ಎಂದು ಗೌರವಿಸಲಾಗುತ್ತದೆ. ಈಗ ಕಥೆಯ ಪಾತ್ರಗಳ ಪರಿಚಯ. ನಿರೂಪಕ. ನನ್ನ ಹೆಸರು ದೀಪಾ ನಾಗು, ನನ್ನ ಪಾತ್ರ ಟೀಚರ್. ನನ್ನ ಹೆಸರು ಶಿಂಗಾಡಿ, ನನ್ನ ಪಾತ್ರ ಶೇಷಗಿರಿ. ನನ್ನ ಹೆಸರು ಸೃಷ್ಟಿ ಹುಸನವ್ರು, ನನ್ನ ಪಾತ್ರ ಸನ್ಯಾಸಿ. ಹೆಸರು ಸಂಗಮತಿ ಮಕ್ಕಳು, ನನ್ನ ಪಾತ್ರ ಶೇಷಗಿರಿ ಸ್ನೇಹಿತ. ನನ್ನ ಹೆಸರು ಸಂಜನಾ ಭಾಗ್ಯ, ನನ್ನ ಪಾತ್ರ ಅಂಗಡಿ ಮಾಲೀಕ. ಹೆಸರು ಸುಪ್ರೀತಾ ಕಣ್ಸೋಣ, ನನ್ನ ಪಾತ್ರ ಸುಪ್ರೀತಾ. ಸಣ್ಣ ಕಥೆ ಬರೆದಿರುವ ಸಣ್ಣ ಕಥೆಯಲ್ಲಿ ಈಗ ಒಂದು ನಾಟಕವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಆ ಕಥೆಯ ಹೆಸರು ಕಾಲದ ಮೌಲ್ಯ. ಅದರ ಅರ್ಥ ಕಾಲ ಹೋದ ಮೇಲೆ ಮತ್ತೆ ಬರುವುದಿಲ್ಲ. ಇನ್ನು ಓದ್ಬೇಕಲ್ಲ, ಓದಕತ್ತಿಲ್ಲ. ಬಾಳ್ ಟೈಮ್ ಬಿಡ್ಲೆ, ಈಗ ಓದ್ ಏನ್ ಮಾಡುದು? ಇವತ್ತಿನ ಸಮಯವೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೀನ್ ನೋಡಿದ್ ಹಿಂಗಣ್ಣ ಕುಂತಿಯಲ್ಲ, ಪರೀಕ್ಷೆಗಿನ ಬಾಳ್ ಟೈಮ್ ಐತ್ರಿ, ಈಗ ಓದ್ ಏನ್ ಮಾಡ್ತೀವಿ? ನಾಳಂದರ್ ಮನಿ ಹಾಳ್, ನೀ ಏನ್ ಈ ತರ ಇವತ್ತಿನ ಪಾಠ ಇವತ್ತೇ ಓದಿ ಮುಗಿಸಬೇಕು ನೀನು. ಈಗ ಪರೀಕ್ಷೆಯ ಸಮಯ ಬಂದಿತು. ಪರೀಕ್ಷೆ ಹತ್ರ ಬಂದಿದ್ದು, ಈಗ ಓದ್ ಏನ್ ಮಾಡ್ಬಿಡ್ಲೆ? ಮೇಡಮ್ ಹೆಸರು ಹೇಳಿದ್ರು ಓದ್ಮರಿ ಅಂತ. ನೀ ನಾಳೆ ಓದ್ತೀನಂದಿ, ಈಗ ಪರೀಕ್ಷೆ ಟೈಮ್ ಬಂದೈತಲ್ಲ, ಏನ್ ಮಾಡ್ತಿ? ಅಂದಿನ ಪಾಠವನ್ನು ಅಂದೇ ಓದುತ್ತಾ ಬಂದರೆ ಪರೀಕ್ಷೆಯನ್ನು ಹಬ್ಬದ ತರ ಮಾಡಬಹುದು. ಈಗ ಐಶ್ವರ್ಯ ನೋಡು, ಏನ್ ಕೇಳಿದ್ರು ಹೇಳ್ತಾಳೆ. ಪರೀಕ್ಷೆ ಮುಗೀತು, ಫಲಿತಾಂಶ ಪ್ರಕಟಣೆ ಆಯಿತು. ಶಾಲೆಗೆ ನಾನೇ ಫಸ್ಟ್, ಶಾಲೆಗೆ ನಾನೇ ಲಾಸ್ಟ್. ನೋಡಿ ಮಕ್ಕಳೇ, ಹಣ ಹೋದರೆ ಮರಳಿ ಪಡೆಯಬಹುದು, ಆದರೆ ಕಾಲ ಹೋದರೆ ಎಂದಿಗೂ ಮರಳಿ ಬರುವುದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ
ಜೀವನದಲ್ಲಿ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಅಂದರೆ ಸಮಯವನ್ನು ವ್ಯರ್ಥ ಮಾಡಬಾರದು. ಈ ಕಥೆಯಿಂದ ನಾವು ಕಾಲದ ಮೌಲ್ಯವನ್ನು ತಿಳಿದುಕೊಂಡೆವು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಇನ್ನೊಂದು ಕಥೆಯನ್ನು ವ್ಯಕ್ತಪಡಿಸುತ್ತೇವೆ. ಕಥೆಯ ಹೆಸರು ನವರತ್ನ. ತೃಪ್ತಿಯ ಮೌಲ್ಯ. ಹಣವಿದ್ದರೂ ತೃಪ್ತಿ ಇಲ್ಲದ ಒಬ್ಬ ಮನುಷ್ಯನ ಕಥೆಯನ್ನು ನೋಡೋಣ. ನನಗೆ ಇದಕ್ಕಿಂತ ದೊಡ್ಡ ಬಂಗ್ಲೆ ಬೇಕು. ಇದು ಕಾರ್ ಬಾಳ ಸಾಂದೈತಿ. ಇದಕ್ಕಿಂತ ದೊಡ್ಡ ಕಾರ್ ಬೇಕು ನಮ್ಗೆ. ಅಲ್ಲಿ ಶೇಷ್ಗಿರಿ ಇಷ್ಟ ದೊಡ್ಡ ಕಾರ್ ಇಷ್ಟ ದೊಡ್ಡ ಬಂಗ್ಲೆ ಇಟ್ಕೊಂಡ್ ಮತ್ ನನಗ ಅದು ಬೇಕು ಇದು ಬೇಕಂತೀಯಲ್ಲ. ಹೌದು, ನನಗ್ ತೃಪ್ತಿನೇ ಇಲ್ಲ. ನಮಸ್ಕಾರ ಸನ್ಯಾಸಿ. ನಮಸ್ಕಾರ ಸನ್ಯಾಸಿ. ನಿನ್ನ ಹತ್ರ ಎಷ್ಟು ಆಸ್ತಿ ಇದೆ? ನನ್ನಲ್ಲಿ ಬಹಳ ಆಸ್ತಿ ಇದೆ. ನನ್ನ ಆಸ್ತಿಯೇ ಪ್ರಿಯ ನವರತ್ನಗಳು. ನವರತ್ನಗಳ ತೋರಿಸಿ ಎಲ್ಲದವು? ನವರತ್ನಗಳ ನಾ ಒಮ್ಮೆ ನೋಡೇ ಇಲ್ಲಲ್ಲ. ನನ್ನಲ್ಲಿರುವ ನವರತ್ನಗಳೆಂದರೆ ಆರೋಗ್ಯ, ಶಾಂತಿ, ಸಮಯ, ತೃಪ್ತಿ, ಸಹಾನುಭೂತಿ, ಪ್ರೀತಿ, ಸಂತೋಷ ಮತ್ತು ಆತ್ಮ ಸಂತೋಷ. ಇವೆಲ್ಲವೂ ನನ್ನಲ್ಲಿರುವ ಆಸ್ತಿಗಳು. ನನಗ ದೊಡ್ಡ ಬಂಗ್ಲೆ ಐತಿ, ದೊಡ್ಡ ಕಾರ್ ಐತಿ, ಆದ್ರೆ ನನ್ ತೃಪ್ತಿನೇ ಇಲ್ಲ. ನೋಡ ಶೇಷ್ಗಿರಿ, ಯಾವ್ದಕ್ಕೂ ಹೋಲಿಕೆ ಮಾಡ್ಬಿಡ. ನಿನ್ ತೃಪ್ತಿನ ನಿನ್ ದೊಡ್ಡ ಸಂಪತ್ತಿಗೆ. ಹಣ ಜೀವನದ ಆಸ್ತಿ, ಆದರೆ ತೃಪ್ತಿ ಜೀವನದ ಬದುಕಾಗಬೇಕು. ಹಣವಿದ್ದರೆ ಇದ್ದಿದ್ದರಲ್ಲೇ ತೃಪ್ತಿ ಪಡುವುದು, ಬೆಳೆಸಿಕೊಳ್ಳುವುದನ್ನು ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.